ಸಹಕಾರ ಸಂಘದಲ್ಲಿ ಸಾಲ ಪಡೆದ ಸದಸ್ಯರು ನಿಗದಿತ ಸಮಯಕ್ಕೆ ಮರುಪಾವತಿ ಮಾಡಿ ಸಂಘದ ಅಭಿವೃದ್ಧಿಗೆ ಶ್ರಮಿಸುವಂತೆ ಭುವನಹಳ್ಳಿ ಪಿಎಸಿಸಿಎಸ್ ಅಧ್ಯಕ್ಷ ಬಿಎಸ್ ಸೋಮೇಗೌಡ ಅವರು ಪಿರಿಯಾಪಟ್ಟಣ ತಾಲೂಕಿನ ಭುವನಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ನಡೆದ 2024-25ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆ ಅಧ್ಯಕ್ಷತೆ ವಹಿಸಿ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು. ಇನ್ನು ಸರ್ಕಾರದಿಂದ ದೊರೆಯುವ ಸವಲತ್ತುಗಳನ್ನು ನಿಗದಿತ ಸಮಯಕ್ಕೆ ತಲುಪಿಸಿ ಷೇರುದಾರ ಸದಸ್ಯರ ಹಿತ ಕಾಪಾಡಲಾಗ್ತಾ ಇದೆ. ಅದರಂತೆ ಸದಸ್ಯರು ತಾವು ಪಡೆದ ಸಾಲವನ್ನು ಸುಸ್ತಿ ಮಾಡಿಕೊಳ್ಳದೆ ನಿಗದಿತ ಸಮಯದಲ್ಲಿ ಮರುಪಾವತಿ ಮಾಡಿ ಮುಂಬರುವ ಸವಲತ್ತುಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ತಿಳಿಸಿ ಮುಂಬರುವ ದಿನಗಳಲ್ಲಿ ಸಚಿವರಾದ ಕೆ ವೆಂಕಟೇಶ್ ಅವರನ್ನು ಸರ್ವ ಸದಸ್ಯರ ನಿಯೋಗದೊಂದಿಗೆ ಭೇಟಿ ಮಾಡಿ ಸಹಕಾರ ಸಂಘದ ಅಭಿವೃದ್ಧಿಗೆ ಹಾಗೂ ಅನುದಾನ ಮಂಜೂರು ಮಾಡಿಸಲು ಮನವಿ ಮಾಡಲಾಗುವುದು ಅಂತ ತಿಳಿಸಿದರು. ಇನ್ನು ನಡೆದ ಸಭೆಯಲ್ಲಿ ಸಂಘದ ಸಿಇಒ ಬಿಪಿ ಸತೀಶ್ ವಾರ್ಷಿಕ ವರದಿ ಮಂಡಿಸಿ ಮಾತನಾಡಿ 2024-25ನೇ ಸಾಲಿನಲ್ಲಿ ಸಂಘವು ನಿವ್ವಳ 9.72 ಲಕ್ಷ ಆದಾಯ ಗಳಿಸಿದೆ. ಸಂಘದಲ್ಲಿ ಸುಸ್ತಿ ಇರುವ ಸದಸ್ಯರಿಗೆ ತಿಳುವಳಿಕೆ ಮಾಹಿತಿ ನೀಡಿ ಶೀಘ್ರ ಹಣ ಮರುಪಾವತಿಸುವಂತೆ ಸೂಚಿಸಿ ಸಂಘದಲ್ಲಿ ದೊರೆಯುವ ಸವಲತ್ತುಗಳ ಬಗ್ಗೆ ಮಾಹಿತಿ ಫಲಕದಲ್ಲಿ ವಿಷಯ ತಿಳಿಸಲಾಗುತ್ತದೆ ಅಂತ ತಿಳಿಸಿದರು. ಈ ವೇಳೆ ಸಭೆಯಲ್ಲಿ ಹಾಜರಿದ್ದ ಹಲವು ಸದಸ್ಯರು ಸಂಘದ ಅಭಿವೃದ್ಧಿ ವಿಷಯದಲ್ಲಿ ಹಲವು ವಿಷಯಗಳನ್ನು ತಿಳಿಸಿ ಆಡಳಿತ ಮಂಡಳಿಯವರು ಪಾಲಿಸುವಂತೆ ತಿಳಿಸಿದರು. ಇಲ್ಲಿ ಸಂಘದ ಎಲ್ಲ ಸದಸ್ಯರುಗಳೇ ಹಾಗೂ ನನ್ನ ಆತ್ಮೀಯ ಧನ್ಯವಾದಗಳು. ಅಕ್ಕಪಕ್ಕದ ಗ್ರಾಮದ ಎಲ್ಲ ಸದಸ್ಯರುಗಳೇ ಹಾಗೂ ಎಲ್ಲರಿಗೂ ಹೊಂದಿಸ್ತಾ ನಮ್ಮ ಗ್ರಾಮದ ಎಲ್ಲ ಧನ್ಯವಾದಗಳನ್ನು 2024-25ನೇ ಸಾಲಿನಲ್ಲಿ ಮೈಸೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನಿಂದ ಸಾಲ ಪಡೆದಿದ್ದು ಸದಸ್ಯರುಗಳಿಗೆ ಸಾಲವನ್ನು ಈ ರೀತಿ ಬಡವಣೆ ಮಾಡಿದ್ದೇವೆ. ಕೆಸಿಸಿ ಸಾಲ ಅಂದರೆ ಕ್ರಾಪ್ ಲೋನ್ 344 ಜನ ಸದಸ್ಯರುಗಳಿಗೆ 4,75,48,000. ಸೌದೆ ಸಾಲ 74 ಜನಕ್ಕೆ 48,60,000. ಬೋರ್ವೆಲ್ ಐಪಿಸೆಟ್ ಸಾಲ 35 ಜನ ಸದಸ್ಯರುಗಳಿಗೆ 1,29,02,000. ಬಲ್ಕಿಂಗ್ ಶೆಡ್ ಮಧ್ಯಮಾದಿ ಸಾಲ 35 ಜನ ಸದಸ್ಯರಿಗೆ 55 ಲಕ್ಷ. ಟ್ರ್ಯಾಕ್ಟರ್ ಮತ್ತು ಟ್ರೇಲರ್ ಸಾಲ 3 ಜನ ಸದಸ್ಯರಿಗೆ 18,18,000. ಲಿಂಕೇಜ್ ಸಾಲ ಮಹಿಳಾ ಸಂಘದ ಲಿಂಕೇಜ್ ಸಾಲ 8 ಸಂಘಗಳಿಗೆ 26,10,000. ಸಂಘದ ಸ್ವಂತ ಬಂಡವಾಳವಾಗಿ ಬಳಕೆ ಸಾಲ 136 ಜನ ಸದಸ್ಯರುಗಳಿಗೆ 96,25,500 ರೂಪಾಯಿ. ದ್ವಿಚಕ್ರ ವಾಹನ ಬೈಕ್ ಸಾಲ 3 ಜನ ಸದಸ್ಯರಿಗೆ 2,10,000. ಪಿಗ್ಮಿ ಅಂದರೆ ವ್ಯಾಪಾರ ಸಾಲ 38 ಜನ ಸದಸ್ಯರಿಗೆ 28,20,000. ಈ ಪೈಕಿ ಒಟ್ಟು ಸ್ವಂತ ಬಂಡವಾಳವಾಗಿ 177 ಜನ ಸದಸ್ಯರಿಗೆ 1,24,55,000 ವಿತರಿಸಿದ್ದೇವೆ.